ಅದೇ ಬೀದಿ ಬದಿ ವ್ಯಾಪಾರಸ್ಥರನ್ನ ಎಷ್ಟು ಕಡೆಗಳಲ್ಲಿ ಎತ್ತಂಗಡಿಗಳನ್ನ ಮಾಡಿದ್ದಾರೆ, ಅವರನ್ನು ಒದ್ದೋಡಿಸಿದ್ದಾರೆ. ಆ ಸ್ವನಿಧಿ ಪೋರ್ಟಲ್ ಅನ್ನುವಂಥದ್ದು ಮುಚ್ಚಿದ್ದಾರೆ. ಇದರಿಂದಾಗಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ದೊಡ್ಡ ರೀತಿಯಾದಂತ ಸಂಕಷ್ಟ ಎದುರಾಗಿದೆ. ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಈ ಒಂದು ನಗರ ಪಾಲಿಕೆ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನೋಡಿ, ಬೀದಿ ಬದಿ ವ್ಯಾಪಾರಸ್ಥರಂದ್ರೆ ಯಾರು? ಇವತ್ತು ಅತ್ಯಂತ ಕಷ್ಟಪಟ್ಟು ಅತ್ಯಂತ ಶ್ರಮಜೀವಿಗಳಾಗಿ ಈ ಸಮಾಜದಲ್ಲಿ ಬದುಕ್ತಕ್ಕಂತಹ ಒಂದು ವಿಭಾಗ ಇದ್ರೆ ಅದು ಬೀದಿ ಬದಿ ವ್ಯಾಪಾರಸ್ಥರು. ಕೇಂದ್ರ ಸರ್ಕಾರ PM ಸ್ವನಿಧಿ ಯೋಜನೆಯನ್ನ ಇವತ್ತು ಜಾರಿ ಮಾಡಿರ್ತಕ್ಕಂಥದ್ದು. ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಅವರಿಗೆ ಕನಿಷ್ಠ ಅಂದ್ರೆ 10,000ದಿಂದ 20,000, 50,000, 1 ಲಕ್ಷದವರೆಗೆ ಅವರಿಗೆ ಒಂದು ಕಿರು ಸಾಲ ಯೋಜನೆಯನ್ನ ಸರ್ಕಾರ ನಡೆಸ್ಕೊಂಡು ಬರ್ತಾ ಇತ್ತು. ಇವತ್ತು ಸರ್ಕಾರದ ಯೋಜನೆಗಳು ಏನಂದ್ರೆ ಒಂದು ಕೈಯಲ್ಲಿ ಕೊಡೋದು, ಇನ್ನೊಂದು ಕೈ ಅದಕ್ಕೆ ಕಿತ್ಕೊಳ್ಳೋದು. ಇದನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಮಾತೆತ್ತಿದರೆ ನಮ್ಮ ದೇಶದ ಪ್ರಧಾನಿ ಯಾವ ಯೋಜನೆಗಳನ್ನ ತರಲಿ, ಬೀದಿ ಬದಿ ವ್ಯಾಪಾರಸ್ಥರಂತೇಳಿ ಬಾಯಿ ತುಂಬಾ ಹೇಳ್ತಾರೆ. ಅವರಿಗಾಗಿ ನಾನು ಆ ಯೋಜನೆ ಈ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಏನಾಗಿದೆ, ಅದೇ ಬೀದಿ ಬದಿ ವ್ಯಾಪಾರಸ್ಥರನ್ನ ಎಷ್ಟು ಕಡೆಗಳಲ್ಲಿ ಎತ್ತಂಗಡಿಗಳನ್ನ ಮಾಡಿದ್ದಾರೆ, ಅವರನ್ನು ಒದ್ದೋಡಿಸಿದ್ದಾರೆ. ಅದರ ವಿರುದ್ಧನೂ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಆದ್ರೆ ಸರ್ಕಾರ ಈ ರೀತಿಯಾದಂತ ಯೋಜನೆಗಳು ಹಾಕುತ್ತೆ, ಮತ್ತೆ ಇನ್ನೊಂದು ಕಡೆ ಕಿತ್ಕೊಳ್ತೆ. ಯಾವುದೇ ರೀತಿ ಇಲ್ಲ. ನೋಡಿ, ಅದಕ್ಕೊಂದು ಒಳ್ಳೆಯ ಉದಾಹರಣೆ ನಮ್ಮ ಈ ಯೋಜನೆ, ಕಿರುಸಾಲ ಯೋಜನೆ, PM ಸ್ವನಿಧಿ ಯೋಜನೆ. 7 ತಿಂಗಳಿನಿಂದ ಅದನ್ನು ನಿಲ್ಲಿಸಿದ್ದಾರೆ. ಯಾವುದೇ ರೀತಿಯಾದಂತ ಸಾಲ ಸೌಲಭ್ಯ ಇವತ್ತು ಕೊಡ್ತಾ ಇಲ್ಲ. ಇವತ್ತು ವ್ಯಾಪಾರಸ್ಥರು ಏನು ಮಾಡಬೇಕು ಹೇಳಿ? ನಾವು ಇದನ್ನ ಸರ್ಕಾರ ಜೊತೆ ಕೇಳ್ತಾ ಇದ್ದೇವೆ. ನಾವು ಈ ದೇಶದ ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರದ ಎದುರು ನಾವು ಅಂಗಲಾಚುವುದಿಲ್ಲ, ಭಿಕ್ಷೆ ಬೇಡೋದಲ್ಲ. ನಾವು ಏನು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ. ಇವತ್ತು ಏನಾಗ್ತಾ ಇದೆ ನಮ್ಮ ದೇಶದ ಒಳಗಡೆ? ಇವತ್ತು ಎಲ್ಲ ಬಂಡವಾಳ, ಎಲ್ಲ ಹಣವನ್ನ, ಜನರ ಕಷ್ಟಪಟ್ಟ ಹಣವನ್ನು ಎಲ್ಲ ಈ ಬಂಡವಾಳ ಶಾಹಿಗಳಿಗೆ ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ, ಅವರಿಗೆ ಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ನಮ್ಮ ಸರ್ಕಾರ. ಆದ್ರೆ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಯಾಕಿಷ್ಟು ನೀವು ತಾತ್ಸಾರವನ್ನ ಮಾಡ್ತೀರಿ? ಯಾಕೆ ನೀವು ನಿರ್ಲಕ್ಷ್ಯ ಮಾಡ್ತೀರಿ? ನೀವು ಇದ್ದ ಹಣವನ್ನೆಲ್ಲ ಅಂಬಾನಿ ಅದಾನಿಗೆ ಕೊಡ್ತೀರಿ. ಅವರಿಗೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀರಿ. ಅವರಿಗೆ ಕೊಟ್ಟು ಏನಾಗುತ್ತೆ? ಅವರಿಗೆ ದೇಶದ ಮೇಲೆ ಕಾಳಜಿ ಇರೋದಿಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂಬಾನಿ ಅದಾನಿಗಳು ಈ ದೇಶದಲ್ಲಿ ಇರೋದಿಲ್ಲ, ಓಡಿ ಹೋಗ್ತಾರೆ. ಅವರು ಈಗಾಗಲೇ ಒಂದಷ್ಟು ಜನ ಓಡಿ ಹೋಗಿದ್ದಾರೆ. ಅವ್ರಿಗೆ ಈ ದೇಶದ ಮೇಲೆ ಯಾವ ಕಾಳಜಿನೂ ಇರುವುದಿಲ್ಲ. ಆದ್ರೆ ನಾವು ಓಡಿ ಹೋಗೋರಲ್ಲ. ನಮ್ಮ ಕೊನೆಯ ಉಸಿರು ಇರುವವರೆಗೂ ಈ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರು ಈ ಭಾರತದ ಮಣ್ಣಾಗಿ ಹೋಗ್ತೇವೆ ಹೊರತು ನಾವು ಓಡಿ ಹೋಗುವವರಲ್ಲ. ಇದರ ಒಳಗಡೆ ನಗರ ಪಾಲಿಕೆ ಕಚೇರಿ ಒಳಗಡೆ 2 MLAಗಳ ಕಚೇರಿ ಇದೆ. ವೇದವಾಸ್ ಕಾಮತ್ ಇದ್ದಾರೆ, ಭರತ್ ಶೆಟ್ಟಿ ಅವರಿದ್ದಾರೆ. ನಿಮ್ ಸರ್ಕಾರ ಕೇಂದ್ರದಲ್ಲಿ ಇರೋದು. ಏನ್ ಮಾಡ್ತಾ ಇದ್ದೀರಿ? ನಿಮ್ಗೆ ಗೆರಾವ್ ಹಾಕ್ತೀವಿ, ಬಿಡೋದಿಲ್ಲ ನಾವು. MP ಇದ್ದಾರೆ ಬ್ರಿಜೇಶ್ ಚೌಟ, ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಗೂ ಗೆರಾವ್ ಹಾಕ್ತೀವಿ. ನಿಮ್ಮ ಕಾರ್ಯಕ್ರಮ ಆಗ್ಲಿಕ್ಕೆ ಬಿಡೋದಿಲ್ಲ ನಾವು. ನಮ್ಗೆ ಏನಂತ ಹೇಳ್ಬೇಕು? ಯಾಕೆ ನಿಲ್ಲಿಸಿದಿರಿ? ಯಾಕೆ ಈ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಷ್ಟಗಳನ್ನ ಕೊಡ್ತೀರಿ? ಈ ಆತ್ಮನಿರ್ಭರ ಯೋಜನೆ ಅಡಿಯಲ್ಲಿ ಈ PM ಸ್ವನಿಧಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮೈಕ್ರೋ ಕ್ರೆಡಿಟ್ ಲೋನ್ ಏನು ಕೊಡುವಂತ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿ. ಆರಂಭದಲ್ಲಿ 10,000 ರೂಪಾಯಿ ಯಾವುದೇ ರೀತಿಯಾದಂಥ ಮೇಲಾಧಾರಗಳಿಲ್ಲದೆ 10,000 ರೂಪಾಯಿ ಮೊದಲ ಹಂತದಲ್ಲಿ ಬೀದಿ ವ್ಯಾಪಾರಿಗೆ ಸಾಲ ಕೊಡುವಂತ ಯೋಜನೆ ಜಾರಿ ಮಾಡಿ. ಲೋಕಸಭಾ ಚುನಾವಣೆ ಬಂದ ಕೆಲವೇ ದಿನಗಳಲ್ಲಿ ಆ ಒಂದು ಯೋಜನೆಯನ್ನ ನಿಲ್ಲಿಸಿ ಚುನಾವಣೆ ನಂತರ ಮತ್ತೆ ಅದನ್ನು ಮುಂದುವರಿಸಲಾಗುವುದು ಅಂತ ಹೇಳ್ತಾರೆ. ಆದರೆ ಚುನಾವಣೆ ನಂತರ ಅದು ಯಾವ ಸಂದರ್ಭದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ಅದನ್ನು ತೆರವಾಗಿದ್ರೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ರೂ ಕೂಡ ಅಲ್ಲಿ
ಅನೇಕ ರೀತಿಯಾದಂಥ ಸಮಸ್ಯೆಗಳು ಎದುರಾಗಲಿಕ್ಕೆ ಆರಂಭ ಆಯಿತು. ಅನೇಕ ಸಂದರ್ಭಗಳಲ್ಲಿ ಸರ್ವರ್ನ ಪ್ರಾಬ್ಲಮ್ ಆಯಿತು. ಈಗ ಸಂಪೂರ್ಣವಾಗಿ ಆ ಸ್ವನಿಧಿ ಪೋರ್ಟಲ್ ಅನ್ನುವಂಥದ್ದು ಮುಚ್ಚಿದ್ದಾರೆ. ಇದರಿಂದಾಗಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ದೊಡ್ಡ ರೀತಿಯಾದಂಥ ಸಂಕಷ್ಟ ಎದುರಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ಇದೇ ಮಂಗಳೂರಿನಲ್ಲಿ ನಿಂತ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. PM ಸ್ವನಿಧಿ ಯೋಜನೆಯನ್ನು ಮುಂದುವರಿಸಬೇಕು. PM ಸ್ವನಿಧಿ ಯೋಜನೆಗೆ ಅರ್ಜಿ ತಗೊಂಡು ಬರುವಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಅನಗತ್ಯವಾದಂತಹ ದಾಖಲೆಗಳನ್ನು ಕೇಳಿ ಸಾಲ ನಿರಾಕರಣೆ ಮಾಡ್ತಕ್ಕಂಥ ಅನೇಕ ಬ್ಯಾಂಕ್ಗಳಿವೆ. ಇಲ್ಲಿ ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬೀದಿ ವ್ಯಾಪಾರಿಗಳು ಸಾಲಕ್ಕೆ ಹೋದರೆ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡುವಂಥದ್ದು ಇರ್ಬೋದು, ಅಥವಾ ಅನಗತ್ಯ ದಾಖಲೆಗಳನ್ನ ಕೇಳ್ತಕ್ಕಂಥದ್ದು ಇರ್ಬೋದು. ಬೀದಿ ವ್ಯಾಪಾರಿಗಳು ಅಥವಾ ಇನ್ಯಾರದೇ ಸಿಬಿಲ್ ಸ್ಕೋರ್ ಯಾವಾಗ ಕೋವಿಡ್ ಬಂದಿದೆಯೋ, ಯಾವಾಗ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೋ, ಯಾವಾಗ ನೋಟ್ ಬ್ಯಾನ್ ಆಗಿದೆಯೋ, ಆಗಿಂದ ಈಗಿನವರೆಗೆ ಕೂಡ ಅದು ಸಣ್ಣ ಬೀದಿ ಬದಿ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳವರೆಗೆ ಎಲ್ಲರ ಸಿಬಿಲ್ ಇವತ್ತು ಕುಸಿದಿದೆ. ಎಲ್ಲರ ಸಿಬಿಲ್ ಸ್ಕೋರ್ ಪಾತಾಳಕ್ಕೆ ಇಳಿದಿದೆ. ಕಾರಣ ಇಲ್ಲಿನ ಆರ್ಥಿಕತೆ, ಈ ದೇಶವನ್ನು ಆಳ್ತಕ್ಕಂಥ ದೇಶದ ಆರ್ಥಿಕ ನೀತಿ ಇವತ್ತು ಎಲ್ಲರಿಗೂ ಕೂಡ ಸಂಕಷ್ಟವನ್ನು ತಂದುಕೊಟ್ಟಿದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ಕೂಡ ಆ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಮತ್ತು ಆಡಳಿತಾಧಿಕಾರಿಗಳು, ಮಹಾನಗರ ಪಾಲಿಕೆ ಮಂಗಳೂರು. ವಿಷಯ: ಬೀದಿ ಬದಿ ವ್ಯಾಪಾರಿಗಳ ಸ್ವಾವಲಂಬನೆ ಯೋಜನೆಯಾದ PM ಸ್ವನಿಧಿ ಸಾಲ ಯೋಜನೆ ಮುಂದುವರಿಸಿ ಸಾಲದ ಮಿತಿ ಏರಿಸಲು ಒತ್ತಾಯಿಸಿ ಮನವಿ. ಮಾನ್ಯ ಬೀದಿ ಬದಿ ವ್ಯಾಪಾರಿಗಳ ಸ್ವಾವಲಂಬನೆಯ ಕಿರುಸಾಲ ಯೋಜನೆಯಾದ PM ಸ್ವನಿಧಿ ಯೋಜನೆ ಸರ್ಕಾರ ತಡೆಯುವುದರಿಂದ ಬಡ ಬೀದಿ ವ್ಯಾಪಾರಿಗಳಿಗೆ ತೀವ್ರ ಆರ್ಥಿಕ ಸಂಕಷ್ಟ ಉಂಟಾಗಿದೆ. ನಮ್ಮ ಬೇಡಿಕೆಗಳು: ಒಂದು, ಬೀದಿ ವ್ಯಾಪಾರಿಗಳ ಸ್ವಾವಲಂಬನೆಗಾಗಿ ಇರುವ PM ಸ್ವನಿಧಿ ಸಾಲ ಯೋಜನೆಯನ್ನು ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು. 2, ಸಾಲದ ಮಿತಿಯನ್ನು 1 ಲಕ್ಷದಿಂದ ಗರಿಷ್ಠ 5 ಲಕ್ಷಕ್ಕೆ ಏರಿಸಬೇಕು. 3, PM ಸ್ವನಿಧಿ ಯೋಜನೆಯಲ್ಲಿ ಕ್ರಮಬದ್ಧವಾಗಿ ಮತ್ತು ನಿಗದಿತ ಅವಧಿಯೊಳಗೆ ಸಾಲ ಮರುಪಾವತಿ ಮಾಡುವ ಬೀದಿ ವ್ಯಾಪಾರಿಗಳಿಗೆ ಸಾಲದ ಮೊತ್ತದ 25% ಸಹಾಯಧನವಾಗಿ ಸಬ್ಸಿಡಿಯಾಗಿ ನೀಡಬೇಕು. PM ಸ್ವನಿಧಿ ಸಾಲ ಯೋಜನೆಗೆ ಅರ್ಜಿ ಸಲ್ಲಿಸಿರುವ ಬೀದಿ ವ್ಯಾಪಾರಿಗಳಿಗೆ ಬ್ಯಾಂಕ್ ಅಧಿಕಾರಿಗಳು ಸಿಬಿಲ್ ಸ್ಕೋರ್ ಮತ್ತು ಅನಗತ್ಯ ದಾಖಲೆಗಳನ್ನು ಕೇಳಿ ಸಾಲ ನಿರಾಕರಣೆ ಮಾಡುತ್ತಿದ್ದು ಅಂತಹ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. PM ಸ್ವನಿಧಿ ಸಾಲ ಪಡೆಯುವ ದಾಖಲೆಗಳನ್ನ ಸರಳೀಕರಣಗೊಳಿಸಬೇಕು ಮತ್ತು ಷರತ್ತುಗಳನ್ನು ಸಡಿಲಗೊಳಿಸಬೇಕು. ರೂಪಾಯಿ 50,000 ಸಾಲ ಮರುಪಾವತಿ ಮಾಡಿದವರಿಗೆ 1 ಲಕ್ಷ ಸಾಲ ಕೊಡುವುದಕ್ಕೆ ಬ್ಯಾಂಕಿನವರಿಗೆ ಮುಕ್ತ ಅವಕಾಶವನ್ನು ನೀಡಬೇಕು. ಈ ಮೇಲಿನ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.